ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಈ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸುತ್ತಾ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಹಳ್ಳಿಯ ವಾತಾವರಣವೇ ತುಂಬ ಚೆಂದ, ಪ್ರಶಾಂತವಾಗಿರುತ್ತೆ. ಯಾವಾಗ್ಲೂ ಯಾವುದೇ ಒಂದು ಗಾಡಿಯ ಸದ್ದಿಲ್ಲ, ಅಕ್ಕಪಕ್ಕದ ಮನೆಯವರ ಸುದ್ದಿ, ಜಗಳ, ದುಂಬಿ ಯಾವುದೂ ಇಲ್ಲ. ನಮ್ಮ ಪಾಡಿಗೆ ಎದ್ದೇಳೋದು, ನಮ್ಮ ಕೆಲಸಗಳು ಮಾಡೋದು. ಹಾಗೆ ಇಲ್ಲಿ ಯಾರೂ ಕೂಡ ಖಾಲಿಯಾಗಿ ಕೂತ್ಕೊಂಡಿರಲ್ಲ, ಏನಾದರೂ ಒಂದು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಸೋಂಬೇರಿತನ ಅನ್ನೋದು ಇಲ್ಲದೇ ಇರೋ ಕಾರಣ ಅಲ್ಲಿಯವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ತಿಂಡಿಗಳು ಮಾಡಿದರೆ ಅದು ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಯಾಕಂತೇಳಿದರೆ ಪ್ರತಿಯೊಂದು ತಿಂಡಿಯ ತಯಾರಿ ಮನೆಯಲ್ಲೇ ನಡೆಯುತ್ತೆ. ನಾವೆಲ್ಲ ವಡೆ ಮಾಡಬೇಕು ಅಂತೇಳಿದರೆ ಅಂಗಡಿಗೆ ಹೋಗಿ ಬೇಳೆ ತಂದು ನೆನೆಸಿ ವಡೆ ಮಾಡಿಬಿಡ್ತೀವಿ. ಇಲ್ಲ ಆಗಲ್ಲ. ಕಡಲೆಕಾಳನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದರಲ್ಲಿರೋ ಕಡ್ಡಿ ಕಸ ತೆಗೆದು ಅದನ್ನು ಕಲ್ಲಿನಲ್ಲಿ ಬೀಸಿ ಬೇಳೆ ಮಾಡಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ನೆನೆಸಿ ರುಬ್ಬಿ ಆಮೇಲೆ ವಡೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ತಿಂಡಿ ಮಾಡಿದರೂ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಬನ್ನಿ ಇನ್ನೊಂದು ತಿಂಡಿನ ನಿಮಗೆ ಹೊಸದಾಗಿ ಪರಿಚಯ ಮಾಡಿಕೊಡ್ತೀನಿ. ಗೋಧಿ ಹಿಟ್ಟಿಗೆ ಸಕ್ಕರೆ ಹಾಕಿ ಕಲಿಸ್ಬಿಟ್ಟು ಚಪಾತಿ ಹಿಟ್ಟಿನ ಥರ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಇದನ್ನು ಮಾಡೋಕ್ಕೆ ಒಂದು ಮರದ ಒಂದು ಅಚ್ಚಿರುತ್ತೆ. ಅದಕ್ಕೆ ಎಣ್ಣೆ ಸವರ್ಕೊಂಡು ಗೋಧಿ ಹಿಟ್ಟ ಸಣ್ಣ ಸಣ್ಣ ಉಂಡೆ ತೊಗೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ತಟ್ಟಿ ತಗೊಳ್ತಾರೆ. ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ 2 ಕಡೆ ಕರೆದು ತೆಗಿತಾರೆ. ತುಂಬಾ ಟೇಸ್ಟಾಗಿರುತ್ತೆ. ಈ ಒಂದು ಐಟಮ್ ಇಲ್ಲಿ ಪೂಜೆ ಏನಾದರೂ ಸ್ಪೆಷಲ್ ಇತ್ತು ಅಂದರೆ ನಾವೆಲ್ಲ ನೈವೇದ್ಯಕ್ಕೆ ಪಾಯಸ ಎಲ್ಲ ಮಾಡ್ತೀವಲ್ಲ ಆ ಥರ ಇಲ್ಲಿ ಇದನ್ನು ಮಾಡ್ತಾರೆ. ಇದ್ರ ಹೆಸರು ಬಂದು ಕಬೋನಿ ಅಂತೇಳಿ. ನೋಡಿ ಈ ಥರ 2 ಕಡೆ ಮರದಲ್ಲಿ ಹಚ್ಚಿರುತ್ತೆ. ಅದ್ರ ಮೇಲೆ ಎಣ್ಣೆ ಸವರಿ ಹಚ್ಚಿದಾಗ ಈ ಥರ ಪ್ರತಿಯೊಂದು ಮೇಲೂ ಡಿಸೈನ್ ಈ ಥರ ಬರುತ್ತೆ. ಹಿಂದ್ಗಡೆ ಡಿಸೈನ್ ಇರಲ್ಲ, ಬರೀ ಮುಂದೆ ಮಾತ್ರ ಇರುತ್ತೆ. ಇದನ್ನು ಪೂಜೆಗಳಿಗೆ ಎಲ್ಲ ಮಾಡ್ತಾರೆ. ಹಾಗೆ ಇದನ್ನು ಆಲೂಗೆಡ್ಡೆ ಪಲ್ಯದ ಜೊತೆ ಸಿಹಿ ಖಾರ ಥರ ನೆಂಚ್ಕೊಂಡು ಕೂಡ ತಿಂತಾರೆ. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಬನ್ನಿ ಮತ್ತೊಂದು ಬಿಹಾರ್ನ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಏನಪ್ಪ ಇವಳು ಎಲ್ಲ ರೆಸಿಪಿ ಒಂದೇ ಸರಿ ಹಾಕ್ತಾ ಇದ್ದಾಳೆ ಅಂತ ತಿಳ್ಕೊಬೇಡಿ. ವಿಡಿಯೋ ತುಂಬ ಚಿಕ್ಕದಾಗಿ ಇರೋದರಿಂದ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈ ರೆಸಿಪಿಗೆ 1 kg ಮೈದಾ ಹಿಟ್ಟಿಗೆ ಅರ್ಧ kg ಆಗೋಷ್ಟು ರವೆ, ಹಾಗೆ ಅರ್ಧ kg ಸಕ್ಕರೆ, ಏಲಕ್ಕಿ ಪೌಡ್ರು, ಬೇಕು ಅಂತೇಳಿದರೆ ಡ್ರೈ ಫ್ರೂಟ್ಸು, ಇಲ್ಲ ಅಂಥೇಳಿದರೆ ತೆಂಗಿನಕಾಯಿ ಚೂರುಗಳನ್ನ ಹಾಕಿ ಹಾಲು ಹಾಕಿ ಕಲಸಿಡ್ತಾರೆ. ರವೆ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಮೇಲೆ ಮತ್ತೆ ಅದಕ್ಕೇನಾದರೂ ಹಾಲಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಲು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ನಿಧಾನ ಕಾವ್ನಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಕಲಸಿಟ್ಕೊಂಡಿರುವಂಥ ಮೈದಾ ಹಿಟ್ಟಿನ ಮಿಶ್ರಣವನ್ನು ಒಂದೊಂದು ಸೌಟ್ ಹಾಕಿ ಅದರಲ್ಲಿ 2 ಕಡೆ ತಿರುಗಿಸಿ ಬೇಯಿಸಿ ತೆಗಿತಾರೆ. ಸ್ಪೆಷಲ್ ಆದ ಪೂವೋ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಆಲೂಗೆಡ್ಡೆ ಪಲ್ಯದ ಜೊತೆ ನೆಂಚ್ಕೊಂಡು ತಿಂತಾರೆ.